ಅಂತ ನಿಮಗೆ ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಬಗ್ಗೆ ಅಭಿಮಾನವಿದ್ದರೆ ಅಥವಾ ಕನ್ನಡ ಚಿತ್ರರಂಗದ ಬಗ್ಗೆ ಗೌರವವಿದ್ದರೆ ಅಥವಾ ಕನ್ನಡ ಚಿತ್ರಾಭಿಮಾನಿಗಳ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಅಥವಾ ಕನ್ನಡದ ನಿಮ್ಮ ಅಭಿಮಾನಿಗಳ ಮೇಲೆ ನಿಮಗೆ ಪ್ರೀತಿ ಇದ್ದರೆ, ನಿಜವಾಗಿಯೂ ನಿಮಗೆ ಪ್ರೀತಿ ಇದ್ದರೆ ನಿಮ್ಮ ಅಭಿಮಾನಿಗಳಿಗೆ ಸಲಹೆಯನ್ನು ಕೊಡಿ, ನಿಮ್ಮ ಅಭಿಮಾನಿಗಳಿಗೆ ಸಲಹೆಯನ್ನು ನೀಡಿ. ಬಟ್ ಅಭಿಮಾನಿಗಳಿಗೆ ಒಂದು ಬೆಲೆ ಕೊಡೋದು ಬೇಡವಾ? ಇವಾಗ ಅವ್ರೇನಾದ್ರೂ ಜೈಲಿಗೆ ಹೋದ್ರೆ ನೀವು ಹೋಗ್ತೀರಾ ಅಥವಾ ನೀವು ಬಿಡಿಸ್ಕೊಂಡ್ಬರ್ತೀರಾ? ಹೋಗಿ ಯಾಕೆ ಹೇಳಬಾರ್ದು? ಈ ಒಂದು ಯುದ್ಧದ ಕಾಂಟ್ರವರ್ಸಿಯನ್ನು ಮಾಡಿರುವಂಥ ನೀವಿಬ್ಬರೂ ಸಹ ಕನ್ನಡ ಚಿತ್ರರಂಗವನ್ನು ಒಂದಷ್ಟು ಸಂದಿಗ್ಧ ಪರಿಸ್ಥಿತಿ ತಂದೊಡ್ಡಿದ್ದೀರಿ. ಇದಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣಗಳೇ ನೀವು, ಕಾರಣೀಕರ್ತರೇ ನೀವು. ನಿಜವಾಗಿಯೂ ಸುದೀಪ್ ಮತ್ತು ವಿಜಯಲಕ್ಷ್ಮಿ ಅವರು ಈ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಅಥವಾ ಅಭಿಮಾನಿಗಳು ಒಡೆದಾಡಿಕೊಳ್ಳೋ ನೇರ ಕಾರಣೀಭೂತರೇ ನೀವು. ಸೊ ಹಾಗಾಗಿ ಇದೇನಾಗಿದೆಯೋ ಎಲ್ಲವೂ ಕೂಡ ನಿಮ್ಗಳೇ ಕೂಡ ಸರಿ ಮಾಡುವಂತಹ ಕೈಯಲ್ಲಿದೆ ಅಥವಾ ನೀವೇ ಸರಿ ಮಾಡುವಂತಹ ಹಂತದಲ್ಲಿದೆ. ನೀವು ಮಾಡಿದಾಗಲೇ ಸರಿ ಹೋಗುತ್ತದೆ, ಇಲ್ಲಪ್ಪ ಅಂದ್ರೆ ಸರಿ ಹೋಗೋದೇ ಇಲ್ಲ. ನಮಸ್ಕಾರ ಕರ್ನಾಟಕ. ಸುದೀಪ್ ಮತ್ತು ವಿಜಯಲಕ್ಷ್ಮಿಗೆ ನನ್ನ ಖಡಕ್ ಕೌಂಟರ್ ಎನ್ನುವಂಥ ವಿಷಯದೊಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಕಾರಣ ಏನಪ್ಪ ಅಂದರೆ, ಕನ್ನಡ ಚಿತ್ರರಂಗವನ್ನು ಕಾಪಾಡಿದಂತಹ ಏಕೈಕ ವ್ಯಕ್ತಿಗಳಲ್ಲಿ ಅಥವಾ ಪ್ರಮುಖ ವ್ಯಕ್ತಿಗಳಲ್ಲಿ ವಿಜಯಲಕ್ಷ್ಮಿ ಪತಿಯವರಾದ ದರ್ಶನ್ ರವರ ಪಾತ್ರ ಕೂಡ ಬಹಳಷ್ಟು ಮುಖ್ಯವಾಗಿದೆ. ಹಾಗೂ ಕನ್ನಡದ ಬಾದ್ಶಾ ಕಿಚ್ಚ ಸುದೀಪ್ ಅವರದ್ದು ಕೂಡ ಬಹಳಷ್ಟು ಪಾತ್ರವಿದೆ. ಆದರೆ ಈ ಪಾತ್ರವನ್ನು ಈ ಒಂದು ಸಂದರ್ಭದಲ್ಲಿ ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ ಮಾಧ್ಯಮಗಳು. ಅವರ ಮುಂದೆ ನಿಮ್ಮ ಮಾತುಗಳನ್ನು ಹೇಳುತ್ತಾ ಇವತ್ತು ಕನ್ನಡ ಚಿತ್ರರಂಗವನ್ನು ಮತ್ತಷ್ಟು ಕೂಲಿಗೆಡಿಸ್ತಾ ಇದ್ದೀರಿ. ಸೊ ಹಾಗಾಗಿ ನಿಮಗೆ ನೇರ ನನ್ನ ಖಡಕ್ ಕೌಂಟರನ್ನು ಕೊಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತ, ನಿಮಗೆ ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಬಗ್ಗೆ ಅಭಿಮಾನವಿದ್ದರೆ ಅಥವಾ ಕನ್ನಡ ಚಿತ್ರರಂಗದ ಬಗ್ಗೆ ಗೌರವವಿದ್ದರೆ ಅಥವಾ ಕನ್ನಡ ಚಿತ್ರಾಭಿಮಾನಿಗಳ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಅಥವಾ ಕನ್ನಡದ ನಿಮ್ಮ ಅಭಿಮಾನಿಗಳ ಮೇಲೆ ನಿಮಗೆ ಪ್ರೀತಿ ಇದ್ದರೆ, ನಿಜವಾಗಿಯೂ ನಿಮಗೆ ಪ್ರೀತಿ ಇದ್ದರೆ ನಿಮ್ಮ ಅಭಿಮಾನಿಗಳಿಗೆ ಸಲಹೆಯನ್ನು ಕೊಡಿ, ನಿಮ್ಮ ಅಭಿಮಾನಿಗಳಿಗೆ ಸಲಹೆಯನ್ನು ನೀಡಿ. ಬೇಡ, ದಯವಿಟ್ಟು ಯಾರಿಗೂ ಕೂಡ ಕಮೆಂಟ್ ಹಾಕಬೇಡ್ರಿ, ಕೆಟ್ಟ ಕಮೆಂಟ್ ಹಾಕಬೇಡ್ರಿ, ನಮ್ಮ ವಿಷಯಕ್ಕೆ ನೀವು ಬರಬೇಡ್ರಿ, ಅದು ನಮ್ಮಲ್ಲಿ ಇರ್ತಕ್ಕಂಥ ಚರ್ಚೆ ಅಥವಾ ಇದನ್ನು ಮಾಧ್ಯಮಗಳು ತಂದಿಡುತ್ತಿವೆ ಅಥವಾ ನಾವು ಅದನ್ನು ನೋಡ್ಕೊಳ್ತೀವಿ, ಅದರಿಂದ ನಮಗೇನು ಲಾಸ್ ಇಲ್ಲ. ನೀವು ದಯವಿಟ್ಟು ಕೆಟ್ಟ ಕಮೆಂಟ್ಗಳನ್ನು ಹಾಕಿ ಜೈಲಿಗೆ ಹೋಗಬೇಡಿ, ಇದರಿಂದ ದೂರನ್ನು ಅನುಭವಿಸ್ತದೆ ಮತ್ತು ನಿಮ್ಮ ಕುಟುಂಬ ಕಷ್ಟ ಅನುಭವಿಸ್ತದೆ ಎನ್ನುವಂಥ ವಿಷಯವನ್ನು ನೀವಿಬ್ಬರು ಕೂಡ ಹೇಳಲೇಬೇಕು. ಯಾಕೆ ಹೇಳಬಾರ್ದು? ಈ ಒಂದು ಯುದ್ಧದ ಕಾಂಟ್ರವರ್ಸಿಯನ್ನು ಮಾಡಿರುವಂಥ ನೀವಿಬ್ಬರೂ ಸಹ ಕನ್ನಡ ಚಿತ್ರರಂಗವನ್ನು ಒಂದಷ್ಟು ಸಂದಿಗ್ಧ ಪರಿಸ್ಥಿತಿ ತಂದೊಡ್ಡಿದ್ದೀರಿ. ಇದಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣಗಳೇ ನೀವು, ಕಾರಣೀಕರ್ತರೇ ನೀವು. ನಿಜವಾಗಿಯೂ ಸುದೀಪ್ ಮತ್ತು ವಿಜಯಲಕ್ಷ್ಮಿ ಅವರು ಈ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಅಥವಾ ಅಭಿಮಾನಿಗಳು ಒಡೆದಾಡಿಕೊಳ್ಳೋ ನೇರ ಕಾರಣೀಭೂತರೇ ನೀವು. ಸೊ ಹಾಗಾಗಿ ಇದೇನಾಗಿದೆಯೋ ಎಲ್ಲವೂ ಕೂಡ ನಿಮ್ಗಳೇ ಕೂಡ ಸರಿ ಮಾಡುವಂತಹ ಕೈಯಲ್ಲಿದೆ ಅಥವಾ ನೀವೇ ಸರಿ ಮಾಡುವಂತಹ ಹಂತದಲ್ಲಿದೆ. ನೀವು ಮಾಡಿದಾಗಲೇ ಸರಿ ಹೋಗುತ್ತದೆ, ಇಲ್ಲಪ್ಪ ಅಂದ್ರೆ ಸರಿ ಹೋಗೋದೇ ಇಲ್ಲ. ಯಾಕಪ್ಪ ಅಂದ್ರೆ ಸರಿ ಹೋಗ್ಲಿಕ್ಕೆ ಇವರು ಮಾಧ್ಯಮಗಳು ಬಿಡಂಗಿಲ್ಲ. ಆ ರೀತಿ ಸುದೀಪ್ಗೆ ಕೌಂಟರ್ ಕೊಟ್ಟ ವಿಜಯಲಕ್ಷ್ಮಿ ರೆಬಲ್ ಆದರು ವಿಜಯಲಕ್ಷ್ಮಿ, ಮತ್ತು ಕಿಚ್ಚನ ಮಾತಿಗೆ ಕೌಂಟರ್ ಕೊಟ್ಟ ವಿಜಯಲಕ್ಷ್ಮಿ. ಅದೇ ರೀತಿಯಾಗಿ ವಿಜಯಲಕ್ಷ್ಮಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟ ಕಿಚ್ಚ, ಪರೋಕ್ಷವಾಗಿ ಟಾಂಗ್ ಕೊಟ್ಟ ಕಿಚ್ಚ ಸುದೀಪ್ ಅಂತೇಳಿ ಹಲವಾರು ರೀತಿಯಲ್ಲಿ ಮಾಧ್ಯಮಗಳು ಒಂದಕ್ಕೊಂದು ಬೆಂಕಿಯನ್ನು ಹಚ್ಚಿ ಉರಿಯುವ ಬೆಂಕಿಯಲ್ಲಿ ತುಪ್ಪವನ್ನು ಸುರಿದು ಈ ಕನ್ನಡ ಚಿತ್ರರಂಗದ ಮತ್ತಷ್ಟು ಹಾಳು ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ. ಅಂತಹ ಸಮಯದಲ್ಲಿ ನೀವು ಮಾಧ್ಯಮಗಳಿಂದ ಹೋಗಿ ಹುಚ್ಚುಚ್ಚಾಕಾರ ಮಾತಾಡಿ, ನೀವು ಒಳ್ಳೆ ರೀತಿಯಲ್ಲೇ ಮಾತಾಡ್ತೀರಿ. ಯಾಕಂದರೆ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರು ಬೆಳೆದು ಬಂದಿರುವಂಥ ಹಾದಿ ನಮಗೆ ಅಪಾರವಾಗಿರ್ತಂಥ ಗೌರವವಿದೆ. ನೀವು ಮಾಡಿರುವಂಥ ಹುಚ್ಚ ಸಿನಿಮಾದ ಪಾತ್ರ ನೋಡಿ ನಾನು ಬಹಳ ದೊಡ್ಡ ಅಭಿಮಾನಿ ಆಗಿದ್ದೆ ನಿಮ್ಗೆ ಅವಾಗ. ಯಾಕಪ್ಪ ಅಂತ, ನಿಮ್ಮಲ್ಲಿ ಒಂದು ಅಭಿವೃದ್ಧವಾಗಿರ್ತಕ್ಕಂಥದ್ದು ಒಂದು ಅಮೋಘವಾಗಿರ್ತಕ್ಕಂಥ ಒಂದು ಪ್ರತಿಭೆ ಇದೆ. ನೋಡ್ರಿ, ಆ ಒಂದು ಶೈಲಿ ನೋಡ್ರಿ, ಆ ಅಳುವಂಥ ಸೀನ್ ಆಗಿರ್ಬೋದು ಅಥವಾ ತಲೆ ಬೋಳಿಸುವಂತಹ ಆ ಹುಚ್ಚನ ಪಾತ್ರವನ್ನು ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಸೊ ಹಂಗಾಗಿ ಯಾವುದೇ ಪಾತ್ರಕ್ಕೂ ಕೂಡ ನೀವು ಇಡೀ ಕನ್ನಡ ಚಿತ್ರರಂಗ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ಭಾರತದಲ್ಲಿಯೂ ಕೂಡ ಯಾವ ಪಾತ್ರವನ್ನು ಕೂಟ್ರೆ ಮಾಡಬಲ್ಲರು ಎನ್ನುವಂಥ ಶಕ್ತಿ ಕಿಚ್ಚ ಸುದೀಪ್ ಅವರಿಗಿದೆ. ಸೊ ಹಾಗಾಗಿ ನಿಮ್ಮ ಮೇಲೆ ನಮಗೆ ಅಪಾರವಾದಂಥ ಅಭಿಮಾನವಿದೆ. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರೇ, ನಿಮ್ಮ ಪತಿಯವರು ಕೂಡ ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಅಲ್ಲೆಲ್ಲಿ ಸಿನಿಮಾಗಳಲ್ಲಿ ಒಂದಷ್ಟು ಹೆಸರನ್ನು ಮಾಡಿಕೊಂಡು ಸಣ್ಣ ಪುಟ್ಟ ಚಿತ್ರಗಳನ್ನು ಮೊದಲು ಮಾಡ್ತಾ ವಿಲನ್ ಪಾತ್ರಗಳನ್ನು ಮಾಡುತ್ತಾ ಅದಾದ ನಂತರ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ದೈತ್ಯ ಪ್ರತಿಭೆಯಾಗಿ ಮುಖ್ಯ ನಾಯಕ ನಟನಾಗಿ ಬೆಳೆದು ಬಂದರು. ಇದನ್ನೆಲ್ಲ ನೀವು ಮರೆತು ಬಿಟ್ರೆ ಅದನ್ನು ಕೈ ಹಿಡಿದದ್ದು ಯಾರು? ಇದೇ ಅಭಿಮಾನಿಗಳು. ಆದರೆ ಈ ಅಭಿಮಾನಿಗಳು ಕಷ್ಟದಲ್ಲಿದ್ದಾರೆ, ನಿಮಗೇನು ಅನ್ನಿಸ್ತಾ ಇಲ್ಲ. ಅವ್ರವ್ರು ಜಗಳ ಆಡ್ಕೊಳ್ಳಿ, ಹೆಂಗಾರ ಮಾಡ್ರಿ, ನನ್ನ ಪ್ರತಿಷ್ಠೆ ತೀರ್ಬೇಕು ಅಂತ ಕಿಚ್ಚ ಸುದೀಪ್ ಅವರು ಒಂದು ಕಡೆ, ವಿಜಯಲಕ್ಷ್ಮಿ ಅವರು ಒಂದು ಕಡೆ. ನಿಮ್ಮ ಪ್ರತಿಷ್ಠೆಯನ್ನು ನೀವು ಉಳಿಸ್ಕೊಡ್ರಿ, ನಿಮ್ಗೆ ಬೇಡ ಅಂದಿಲ್ಲ. ಬಟ್ ಅಭಿಮಾನಿಗಳಿಗೆ ಒಂದು ಬೆಲೆ ಕೊಡೋದು ಬೇಡವಾ? ಇವಾಗ ಅವ್ರೇನಾದ್ರೂ ಜೈಲಿಗೆ ಹೋದ್ರೆ ನೀವು ಹೋಗ್ತೀರಾ ಅಥವಾ ನೀವು ಬಿಡಿಸ್ಕೊಂಡ್ಬರ್ತೀರಾ? ಹೋಗಿ ವಿಜಯಲಕ್ಷ್ಮಿ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು. ಅದಕ್ಕೆ ನಿಮಗೆ ಕೌಂಟರ್ ಕೊಡ್ತಾ ಇರೋದು. ಯಾಕೆ ಅಂತಂದರೆ ಮಾಧ್ಯಮಗಳು ಯಾವ ರೀತಿ ಕೌಂಟರ್ ಕೊಟ್ಟರೆ ನೀವು ಅವ್ರಿಗೆ ಒಂದು ಉತ್ತರವನ್ನು ಮಾತಾಡೋಂಗಿಲ್ಲ. ಸೊ ನನ್ನ ಕೌಂಟರ್ ಏನಪ್ಪ ಅಂತಂದರೆ, ಅಭಿಮಾನಿಗಳ ಪರವಾಗಿ ನೀವು ದೇವರಾಗಿದ್ದೀರಿ, ಆ ದೇವರಲ್ಲಿರುವಂತಹ ಒಂದೆರಡು ಗುಣಲಕ್ಷಣಗಳು ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ. ದೇವರು ಯಾವುದೇ ಕಾರಣಕ್ಕೂ ಮನುಷ್ಯ ಏನೇ ತಪ್ಪು ಮಾಡಿದ್ರು ಕೂಡ ಅವನು ನನ್ನ ಭಕ್ತ ಅಂತೇಳಿ ಕ್ಷಮಿಸ್ತಾನೆ. ನೀವು ದೇವರಾಗಿದ್ದೀರಿ ಅವರಿಗೆ, ಅಭಿಮಾನಿಗಳಿಗೆ. ಬಟ್ ದೇವರಾಗಲಿಕ್ಕೆ ಪ್ರಯತ್ನ ಮಾಡಿ.
ಬೇರೊಂದು ಆಗಲಿಕ್ಕೆ ಪ್ರಯತ್ನ ಮಾಡಬೇಡಿ. ಸುದೀಪ್ ಅವರೇ, ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಐತೆ. ನೀವು ನಡೆಸಿಕೊಡುವಂಥ ಬಿಗ್ ಬಾಸ್ ನೋಡಲಿಕ್ಕೆ ಎಷ್ಟೋ ಕಣ್ಣುಗಳು ಕಾದು ಕುಳಿತುಕೊಂಡಿವೆ. ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮಲ್ಲಿರುವಂತಹ ಜ್ಞಾನದ ಮಾತುಗಳನ್ನು ಕೇಳಲಿಕ್ಕೆ ನಾನು ಕೂಡ ಸದಾ ಆತುರದಿಂದ ಕಾಯ್ತಾ ಇರ್ತೀನಿ. ಸೊ ಆಗ ಅಂಥ ವಿಷಯದ ಅಷ್ಟು ದೊಡ್ಡ ವ್ಯಕ್ತಿ ನೀವು ಯಾಕೆ ಈ ಮಾಧ್ಯಮಗಳು ಮುಂದೆ ಹೋಗಿ ಹುಚ್ಚುಚ್ಚಾಕ ಸ್ಟೇಟಸ್ ಕೊಡ್ತೀರಿ ಅಥವಾ ಸ್ಟೇಟ್ಮೆಂಟ್ ಕೊಡ್ತೀರಿ? ಅವರು ಅದನ್ನು ನೀವು ಕರೆಕ್ಟಾಗೇ ಕೊಡ್ತೀರಿ, ಬಟ್ ಮಾಧ್ಯಮಗಳು ಒಂಚೂರು ಹೇಳ್ರಿ, ದಯವಿಟ್ಟು ನೀವು ನಿಲ್ಲಿಸ್ರಪ್ಪ ಇಲ್ಲಿಗೆ. ದಯವಿಟ್ಟು ಕನ್ನಡ ಚಿತ್ರಾಭಿಮಾನಿಗಳಿಗೆ ನಾನು ಹೇಳೋದಿಷ್ಟೇ, ನೀವು ಇಲ್ಲಿಗೆ ನಿಲ್ಲಿಸ್ರಪ್ಪ, ಇದು ಒಳ್ಳೆಯದಲ್ಲ. ಒಬ್ಬ ಹೆಣ್ಣುಮಗಳ ಮೇಲೆ ಕಮೆಂಟ್ ಹಾಕಬಾರ್ದು ಅಂತಕ್ಕಂಥ ವಿಷಯವನ್ನು ನೀವು ಕೂಡ ತಿಳಿಸ್ರಿ. ಕಿಚ್ಚ ಸುದೀಪ್ ಅವರು, ನೀವು ಕೂಡ ದರ್ಶನ ಅಭಿಮಾನಿಗಳಿಗೆ ಹೇಳ್ರಿ. ವಿಜಯಲಕ್ಷ್ಮಿ ಅವರೇ, ನೀವು ಈ ರೀತಿ ಮಾಡಬೇಡ್ರಿ, ಅವ್ರು ಟಾಂಗ್ ಕೊಡಲಿ ಬಿಡಲಿ, ನೀವು ಮಾತ್ರ ಯಾರಿಗೂ ಟಾಂಗ್ ಕೊಡೋಕೆ ಹೋಗ್ಬೇಡ್ರಿ ಅಂತೇಳಿ ನೀವು ಹೇಳ್ರಿ. ಅಂದಾಗ ಮಾತ್ರ ಕನ್ನಡ ಚಿತ್ರರಂಗದಲ್ಲಿ ಒಮ್ಮತ ಮೂಡ್ತದೆ. ಒಮ್ಮತ ಮೂಡಿದೆ ಕನ್ನಡ ಚಿತ್ರರಂಗ ಬೆಳೀತಿದೆ. ಕನ್ನಡದ ಅಭಿಮಾನಿಗಳು ಕೂಡ ಒಂದಷ್ಟು ಹೊಂದಾಣಿಕೆ ಆಗ್ತಾರೆ. ನೀವಿಬ್ಬರೇ ಕಚ್ಚಾಡಿದಾಗ ಅಭಿಮಾನಿಗಳು ಎಷ್ಟು ಕಚ್ಚಾಡಬೇಡ. ಏನ್ರಿ, ನೀವು ದೊಡ್ಡವರಿದ್ದೀರಿ, ನೀವು ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದೀರಿ, ದೊಡ್ಡ ದೊಡ್ಡ ಪ್ರಮುಖ ಪಾತ್ರವನ್ನು ಅಥವಾ ಪ್ರಮುಖ ವ್ಯಕ್ತಿಗಳಾಗಿ ಬೆಳೆದಿದ್ದೀರಿ, ಪ್ರಮುಖ ಪಾತ್ರದಲ್ಲಿದ್ದೀರಿ ಇವತ್ತು. ಸೊ ಅಂಥ ವ್ಯಕ್ತಿಗಳಿಂದಲೇ ಇವತ್ತು ಕನ್ನಡ ಚಿತ್ರರಂಗ ಹಾಳಾಗ್ತಿದೆ ಅಂತಂದರೆ ಅದನ್ನು ಯಾರಿಗೆ ವಿಷಾದ ವ್ಯಕ್ತಪಡಿಸ್ಬೇಕು ನಾವಾಗಿದ್ರೆ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುದೀಪ್ ಅವರೇ, ವಿಜಯಲಕ್ಷ್ಮಿ ಅವರೇ, ನಿಮ್ಮಿಂದ ನಾನು ಕೇಳಿಕೊಳ್ಳೋದಷ್ಟೇ, ನೀವು ಯಾವಾಗ ನಿಲ್ಲಿಸ್ತಿರೋ ಅಭಿಮಾನಿಗಳು ವಾರ್ ಕೂಡ ಆವಾಗ ನಿಲ್ಲಿಸ್ತದೆ. ನೀವು ನಿಲ್ಲಿಸಿಬಿಟ್ಟಿದ್ರೆ ನಿಜ, ಬಟ್ ಅದನ್ನು ಹೇಳ್ತಾ ಇಲ್ಲ ಹೊರಗಡೆ. ನೀವು ದಯವಿಟ್ಟು ಯಾರು ಮಾಡಬೇಡ್ರಿ. ನಿಜವಾಗ್ಲೂ ನೀವು ನಮ್ಮ ದರ್ಶನ ಅಭಿಮಾನಿಗಳಾಗಿದ್ದರೆ ಆ ರೀತಿ ಕೆಟ್ಟ ಕಮೆಂಟ್ ಹಾಕ್ಬೇಡ್ರಿ ಅಂತ ನೀವು ಹೇಳಿಕೆ ಕೊಡ್ರಿ, ಅಥವಾ ಎಕ್ಸಲ್ಲಿ ಏನಾದರೂ ಬರೆದು ಹಾಕ್ರಿ. ಹೇಳಿಕೆ ಕೊಡೋಕ್ಕಾಗಿಲ್ಲ ಅಂದರೆ ಸುದೀಪ್ ಅವರೇ, ನಿಮಗಂತೂ ಮಾಧ್ಯಮಗಳು ಸಿಗ್ತಾರೆ, ಅಥವಾ ನಿಮ್ಮದು ಒಂದು ಟ್ವಿಟರ್ ಇದೆ ಅಥವಾ ಎಕ್ಸ್ ಇದೆ, ಅದರಲ್ಲಿ ಒಂದು ದಯವಿಟ್ಟು ನನ್ನ ಅಭಿಮಾನಿಗಳಾಗಿದ್ದರೆ, ನೀವು ನಿಜವಾದ ನಮ್ಮ ಅಭಿಮಾನಿಗಳಾಗಿದ್ದರೆ ನೀವು ಕೂಡ ಯಾವುದೇ ಒಂದು ಹೆಣ್ಣುಮಗು ಕೆಟ್ಟ ಕಮೆಂಟ್ ಹಾಕ್ಬೇಡ್ರಿ ಅಂತ ಹೇಳ್ರಿ, ಅಥವಾ ಯಾವುದೇ ಇನ್ನೊಬ್ಬ ನಟನ ವಿರುದ್ಧ ಹೇಳಿಕೆಗಳನ್ನು ಹಾಕ್ಬೇಡ್ರಿ ಅಂತ ಹೇಳ್ರಿ. ಅವಳು ತಿದ್ದುಕೊಳ್ತಾರೆ ಅವ್ರು. ಯಾಕಪ್ಪ, ನಿಮ್ಮ ನಿಜವಾದ ಅಭಿಮಾನಿಗಳವರು. ನೀವು ಹೇಳಿದ ಮಾತು ಕೇಳ್ತಾರೆ ಅವರು. ನೀವು ಹೇಳಿದ್ರೆ ನೀವು ಯುದ್ಧ ಮಾಡ್ರಿ ಅಂತ, ನೀವು ಏನೋ ಒಂದು ಮಾತು ಹೇಳ್ಬಿಟ್ರೆ ಇಷ್ಟು ಮಟ್ಟಿಗೆ ಯುದ್ಧ ಹಾಕತೈತೆ ಅದು. ಅದಕ್ಕೋಸ್ಕರ ಹೇಳ್ತಾರೆ, ದಯವಿಟ್ಟು ನಿಮ್ಮಲ್ಲಿ ಕೋರಿಕೆ, ಕನ್ನಡ ಚಿತ್ರರಂಗವನ್ನು ದಯವಿಟ್ಟು ಹಾಳು ಮಾಡಬೇಡ್ರಿ ಅಂತಕ್ಕಂಥದ್ದು. ಇದು ನನ್ನ ಕೌಂಟ್ರಲ್ಲ, ಒಂದು ಸಣ್ಣ ಸಲಹೆ. ಆ ಸಣ್ಣ ಸಲಹೆ ಅಂತ ತಿಳ್ಕೊಂಡು ಇದು ಕೂಡ ನಾನು ಕೂಡ ನಿಮ್ಮ ಅಭಿಮಾನಿ ಅಂತ ಅಂದ್ಕೊಂಡು ಆ ಒಂದು ಸಲಹೆಯನ್ನು ಕೂಡ ನೀವು ತೀರಿಸಿಕೊಟ್ರೆ ತುಂಬ ಒಳ್ಳೆಯದಾಗ್ತದೆ. ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಅಭಿಮಾನಿಗಳ ಒಂದು ವಾರ ಸ್ಟಾರ್ಟ್ ಆಗಿದ್ದನ್ನು ನಿಲ್ಲಿಸಿ ಮುಂದೊಂದು ಕನ್ನಡ ಚಿತ್ರರಂಗಕ್ಕೆ ಅಥವಾ ಕನ್ನಡ ಚಿತ್ರಗಳನ್ನು ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಅಭಿಮಾನಿಗಳು ಕೂಡ. ನೀವು ಇಷ್ಟೇ, ನಾನು ಯಾವುದೇ ವಿಜಯಲಕ್ಷ್ಮಿ ಅವರಿಗಾಗಲಿ ಕಿಚ್ಚ ಸುದೀಪ್ ಅವ್ರಿಗೆ ನಾನು ಯಾವುದೂ ಕೌಂಟ್ರ್ ಕೊಟ್ಟಿಲ್ಲ. ಯಾಕಪ್ಪ ಅಂದರೆ ಈ ಕೌಂಟ್ರಲ್ಲಿ ಏನೈತೆ ಅಂದ್ರೆ ಈ ವಿಷಯ ತಿಳ್ಕೊಳ್ಳಿ ಅಂತ ಹೇಳಿದ್ದಷ್ಟೇ, ಅದು ಬಿಟ್ಟರೆ ಮತ್ತೇನೂ ಇಲ್ಲ. ನೀವು ಅಭಿಮಾನಿಗಳು, ನಾನು ಅಭಿಮಾನಿ, ಚೆನ್ನಾಗಿರಬೇಕು, ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು. ನಾವು ಚೆನ್ನಾಗಿದ್ದಾಗ ನಟರು ಬೆಳೀತಾರೆ, ನಟರು ಬೆಳೆದ್ರೆ ಕನ್ನಡ ಚಿತ್ರರಂಗ ಬೆಳೆಯುತ್ತೆ, ಕನ್ನಡ ಚಿತ್ರರಂಗ ಬೆಳೆದ್ರೆ ಕರ್ನಾಟಕ ಬೆಳೆಯುತ್ತೆ ಅನ್ನುವಂಥ ವಿಷಯವನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.